Praise the Lord. Greetings to you all in the name of our Lord and Savior Jesus Christ. Today's Bible verse, the book of Isaiah chapter 54 verse 15. Whoever fights against you will fall. ಏಷಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 15ನೇ ವಚನ. ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು. ಇವತ್ತು ದೇವರು ಒಂದು ಉತ್ತಮವಾದ ವಾಕ್ಯವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುತ್ತಾರೋ, ಅಂದರೆ ನಿನ್ನ ಮೇಲೆ ಯುದ್ಧಕ್ಕೆ ಬರುತ್ತಾರೋ, ನಿನ್ನ ಮೇಲೆ ಜಗಳಕ್ಕೆ ಬರುತ್ತಾರೋ, ನಿನ್ನ ಮೇಲೆ ಸುಳ್ಳು ಅಪವಾದವನ್ನು ಹೊರಿಸುತ್ತಾರೋ, ಅಥವಾ ನಿನ್ನನ್ನು ಅಗೌರವಕ್ಕೆ ಈಡು ಮಾಡುತ್ತಾರೋ, ಇಂಥ ಜನರ ಕುರಿತು ನೀನು ಚಿಂತಿಸುವುದು ಬೇಡ. ಯಾಕಂದರೆ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು, ಅವರು ಹಾಳಾಗಿ ಹೋಗುವರು, ಅವರು ನಾಶವಾಗುವರು ಎನ್ನುವಂಥ ಮಾತನ್ನು ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರಾದರೂ ನಿನ್ನ ಸಂಗಡ ವ್ಯಾಜ್ಯವಾಡಿದರೆ ಅದು ನನ್ನ ಅಪ್ಪಣೆಯಿಂದಲ್ಲ, ಆದರೆ ಯಾರು ನಿನ್ನ ಮೇಲೆ ವ್ಯಾಜ್ಯವಾಡ್ತಾರೋ ಅವರು ಕೆಡವಲ್ಪಡುವರು ಎನ್ನುವಂಥ ಮಾತನ್ನು ದೇವರಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗೆ 16ನೇ ವಚನದಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ, ಕೆಂಡವನ್ನು ಊದುತ್ತಾ ಉಪಯುಕ್ತವಾದ ಆಯುಧವನ್ನು ಉಂಟು ಮಾಡುವಂತಹ ಕಮ್ಮಾರನನ್ನು ಸೃಷ್ಟಿಸಿದವನು ನಾನಾಗಿದ್ದೇನೆ ಎಂಬುದಾಗಿ. ಹೌದು, ಅಲ್ಲಿ ಬೆಂಕಿಯ ಮೇಲೆ ಬೆಂಕಿಯನ್ನು ಊದುತ್ತಾ ಅದಕ್ಕೆ ಶಾಖವನ್ನು ಕೊಟ್ಟು ಅದಕ್ಕೆ ಒಂದು ಆಯುಧವನ್ನಾಗಿ ನಿರ್ಮಾಣ ಮಾಡ್ತಕ್ಕಂಥ ಆ ಕಮ್ಮಾರನನ್ನು ಸೃಷ್ಟಿಸಿದವನು ನಾನಾಗಿದ್ದೇನೆ. ಅಷ್ಟು ಮಾತ್ರವಲ್ಲದೆ ಹಾಳು ಮಾಡುವಂತಹ ಕೆಡುಕನನ್ನು ಕೂಡ ನಿರ್ಮಿಸಿದವನು ನಾನೇ ಆಗಿದ್ದೇನೆ ಎಂಬುದಾಗಿ ಇಲ್ಲಿ ಯೆಹೋವ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಆದುದರಿಂದ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೂ ಕೂಡ ಜಯಿಸದು. ನೀನು ಚಿಂತೆ ಮಾಡುವುದು ಬೇಡ, ನೀನು ಕಳವಳಗೊಳ್ಳುವುದು ಬೇಡ. ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 14ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ತಿಳಿಸಿಕೊಡುತ್ತದೆ, ತಿಂದು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು, ಕ್ರೂರವಾದದ್ದರಿಂದ ಮಧುರವಾದದ್ದು ಸಿಕ್ಕಿತ್ತು ಎಂಬುದಾಗಿ. ಹೌದು, ಇಲ್ಲಿ ತಿಂದು ಬಿಡುವಂಥದ್ದು ಅಂದರೆ ಕ್ರೂರವಾದ ಪ್ರಾಣಿ, ಕ್ರೂರವಾಗಿ ನಿಮ್ಮನ್ನು ಹಿಂಸಿಸ್ತಕ್ಕಂಥ ಜನರು ಇದ್ದರೂ ಕೂಡ ಆ ಜನರ ಮೂಲಕವಾಗಿಯೇ ಅಲ್ಲಿಂದಲೇ ನಿನಗೆ ಮಧುರವಾದದನ್ನು ದೊರೆಯುವಂತೆ ಮಾಡುತ್ತೇನೆ ಎನ್ನುವಂಥ ಮಾತು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಸಂಸೋನನು ಇಲ್ಲಿ ಒಂದು ಸುಂದರವಾದ ಒಗಟನ್ನು ತಿಳಿಸ್ಕೊಡ್ತಾ ಇದ್ದಾನೆ, ಕ್ರೂರವಾದದರಿಂದ ಮಧುರವಾದದ್ದು ಸಿಕ್ಕಿತ್ತು ಎಂಬುದಾಗಿ. ಇಲ್ಲಿ 2 ಪ್ರಶ್ನೆಗಳಿವೆ. ಆ 2 ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆಯ ಉತ್ತರ ಸಿಂಹ, ಅಂದರೆ ಕ್ರೂರವಾದದ್ದು ಸಿಂಹ. 2ನೇ ಪ್ರಶ್ನೆಯ ಉತ್ತರ ಜೇನು, ಅಂದರೆ ಮಧುರವಾದದ್ದು ಜೇನು. ಆ ಕ್ರೂರವಾದದ್ರಿಂದಲೇ ಮಧುರವಾದಂಥ ಜೇನನ್ನು ದೇವರಲ್ಲಿ ಒದಗಿಸಿಕೊಟ್ಟಿದ್ದಾರೆ ಪ್ರಿಯರೇ. ಹೌದು, ಆದುದರಿಂದ ನೀವು ನಿಮ್ಮ ವಿರೋಧವಾಗಿ ಎಂಥ ಸಿಂಹದಂತಹ ಕೆಡುಕರು ನಿಮಗೆ ವೈರಿಗಳಾಗಿ ಬಂದರೂ ಕೂಡ ನಿಮ್ಮನ್ನು ನಾಶ ಮಾಡಿಬಿಡಲಿಕ್ಕೆ ಅಥವಾ ನಿಮ್ಮನ್ನು ಬೀಳಿಸಲಿಕ್ಕೆ ಅಥವಾ ನಿಮ್ಮನ್ನು ಅಗೌರವಕ್ಕೆ ಪಾತ್ರವರನ್ನಾಗಿ ಮಾಡಲಿಕ್ಕೆ ಪ್ರಯತ್ನಿಸಿದರೂ ಕೂಡ ನೀವು ಚಿಂತೆ ಮಾಡಬೇಡ್ರಿ. ನಿಮ್ಮನ್ನು ಹಾಳು ಮಾಡಲು ಎದ್ದೇಳುವಂತಹ ಅದೇ ಜನರ ಮೂಲಕವಾಗಿಯೇ ದೇವರು ನಿನಗೆ ಆಶೀರ್ವಾದವನ್ನು ಕೊಡ್ತಾರೆ. ಅವರ ಮೂಲಕವಾಗಿ ನಿನ್ನ ಜೀವಿತ ಮಧುರವನ್ನಾಗಿ ಮಾಡ್ತಾರೆ. ದೇವರು ಮಾರವನ್ನು ಮಧುರವಾಗಿ ಮಾಡಲಿಕ್ಕೆ ಶಕ್ತನಾದ ದೇವರು ನಮ್ಮ ದೇವರಾಗಿದ್ದಾರೆ. ಇವತ್ತು ನಿನ್ನ ಕುಟುಂಬದವರೇ ನಿನ್ನ ವಿರೋಧವಾಗಿ ಎದ್ದಿರಬಹುದು, ಅಥವಾ ನಿನ್ನ ಸಮಾಜದವರೇ ನಿನಗೆ ವಿರೋಧವಾಗಿ ಎದ್ದಿರಬಹುದು, ಅಥವಾ ನೀನು ಕೆಲಸ ಮಾಡುವಂತಹ ಸ್ಥಳದಲ್ಲಿಯ ಜನರೇ ನಿನ್ನ ವಿರೋಧವಾಗಿ ಎದ್ದಿರಬಹುದು, ಅಥವಾ ನಿನ್ನ ಅಧಿಕಾರಿಗಳೇ ನಿನಗೆ ವಿರೋಧವಾಗಿ ಎದ್ದಿರಬಹುದು. ಆದರೆ ನೀನು ಚಿಂತೆ ಮಾಡಬೇಡ, ಅವರ ಮೂಲಕವಾಗಿಯೇ ನಿನಗೆ ನೆರವು ದೊರೆಯುವಂತೆ, ನಿನಗೆ ಆದರಣೆ ಉಂಟಾಗುವಂತೆ ದೇವರು ಕಾರ್ಯ ಮಾಡುತ್ತಾರೆ. ಇಸ್ರಾಯೇಲ್ರ ಗಂಡು ಮಕ್ಕಳನ್ನೆಲ್ಲ ಕೊಂದು ಬಿಡಬೇಕು ಅನ್ನುವಂತಹ ಒಂದು ಭಯಾನಕ ಕಾನೂನನ್ನು ಫರೋಹ ರಾಜನು ಜಾರಿಗೊಳಿಸಿದ್ದನು. ಅಂಥ ಒಂದು ಕಾನೂನಿನ ಅಡಿಯಲ್ಲಿಯೇ 3 ತಿಂಗಳ ಮಗುವನ್ನು ನೈಲ್ ನದಿಯಲ್ಲಿ ಆ ಮಗುವಿನ ತಾಯಿ ಯೋಕ್ವೇಬೇದಳು ಹಾಕುತ್ತಾಳೆ, ಮೋಶೆ ಮಗುವನ್ನು. ಆ ನೈಲ್ ನದಿ ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಅಂದರೆ ಅಲ್ಲಿ ಬಹಳ ದೊಡ್ಡ ದೊಡ್ಡ ಮೊಸಳೆಗಳಿರುತ್ತಿದ್ದವು. ಎಂಥ ದೊಡ್ಡ ಮನುಷ್ಯನು ಬಂದರೂ ಕೂಡ ಅವು ಅತಿ ಬೇಗನೆ ತಿಂದು ಬಿಡ್ತಾ ಇದ್ದವು. ಆದರೆ ಈ ಒಂದು ಸಣ್ಣ ಪುಟ್ಟ ಮಗು ಒಂದು ಪುಟ್ಟಿಯಲ್ಲಿ ಹಾಕಲ್ಪಟ್ಟು ಅದು ನೀರಿನಲ್ಲಿ ಬಿಟ್ಟಾಗ ಅದಕ್ಕೆ ಏನೂ ಆಗದಂತೆ ದೇವರು ಅದನ್ನು ಕಾಪಾಡಿದರು. ಯಾವ ರಾಜನು ಗಂಡು ಮಕ್ಕಳನ್ನು ಕೊಂದು ಹಾಕಬೇಕೆಂಬುದಾಗಿ ಹೇಳಿದ್ದನೋ ಅದೇ ರಾಜನ ಮಗಳೇ ಆ ಮಗುವನ್ನು ಎತ್ತಿಕೊಂಡು ಹೋಗಿ ಸಾಕುವಂತೆ ದೇವರು ಕಾರ್ಯ ಮಾಡಿದರು ಪ್ರಿಯರೇ. ಹೌದು, ನಮ್ಮ ದೇವರು
ಕ್ರೂರವಾದದ್ರಿಂದ ಮಧುರವಾದದ್ದನ್ನು ದೊರಕಿಸುವಂಥ ಕರ್ತನು. ದುಷ್ಟನಾದ ಹಾಮಾನನ ಬಗ್ಗೆ ನಾವು ನೋಡ್ತೇವೆ. ದೇವರ ಮನುಷ್ಯನಾದ ಮೊರ್ದೆಕೈಗೆ ವಿರೋಧವಾಗಿ ಷಡ್ಯಂತ್ರವನ್ನು ಹೆಣೆದಿದ್ದನು. ಮೊರ್ದೆಕೈಗೆ ನೇಣಿಗೆ ಹಾಕಲು ಪ್ರಯತ್ನಿಸಿದನು. ಆದರೆ ಒಂದು ದಿನ ರಾತ್ರಿ ಅರಸನಿಗೆ ನಿದ್ರೆ ಬರಲಿಲ್ಲ. ಪೂರ್ವಕಾಲ ವೃತ್ತಾಂತದ ಪುಸ್ತಕವನ್ನು ತಂದು ಓದುತ್ತಿರುವಾಗ ತನ್ನ ಜೀವಕ್ಕೆ ಅಪಾಯ ಒದಗಿದಾಗ ಅದರಿಂದ ರಕ್ಷಿಸಿದಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ಮೊರ್ದೆಕೈ ಎನ್ನುವಂಥದ್ದನ್ನು ಅಲ್ಲಿ ನೋಡ್ತಾನೆ. ಈ ಒಂದು ಕಾರ್ಯವನ್ನು ಅವನು ಮಾಡಿದ್ದಕ್ಕಾಗಿ ಯಾವುದಾದ್ರೂ ಬಹುಮಾನ ದೊರಕಿದೆಯೋ ಎಂಬುದಾಗಿ ಕೇಳುವಾಗ ಅಲ್ಲಿ ಯಾವ ಬಹುಮಾನ ಕೂಡ ಅವನಿಗೆ ದೊರೆತಿರಲಿಲ್ಲ. ಆದುದರಿಂದ ಅದೇ ಹಾಮಾನನ ಕೈಯಿಂದಲೇ ದೇವರು ಮೊರ್ದೆಕೈಗೆ ಗೌರವ ದೊರೆಯುವಂತೆ ಮಾಡಿದರು. ಹೌದು, ನಮ್ಮ ದೇವರು ಎಲ್ಲ ಕಾರ್ಯಗಳನ್ನು ಒಳ್ಳೆಯದನ್ನಾಗಿಯೇ ಮಾಡುವಂಥ ದೇವರಾಗಿದ್ದಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ಇಂದು ನಿನ್ನ ಜೀವಿತ ಹೇಗೆ ಇದ್ದರೂ ಕೂಡ ಚಿಂತಿಸಬೇಡ. ಯಾವ ಮನುಷ್ಯರಿಂದ ನಿನಗೆ ಅಗೌರವ ಉಂಟಾಗುತ್ತಾ ಇದೆಯೋ ಅದೇ ಸ್ಥಳದಲ್ಲಿ ನಿನ್ನನ್ನು ದೇವರು ಮೇಲಕ್ಕೆ ಎತ್ತುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಸರ್ವಶಕ್ತನಾದ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಕರ್ತನೆ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕಾಗಿ ವಂದಿಸ್ತೇವಪ್ಪ. ಯಾರು ನಿನ್ನ ಮೇಲೆ ವ್ಯಾಜ್ಯವಾಡುತ್ತಾರೋ ಅವರು ನಿನ್ನ ನಿಮಿತ್ತ ಕೆಡವಲ್ಪಡುವರು ಎನ್ನುವಂಥ ಮಾತನ್ನು ಇವತ್ತು ನಮಗೆ ತಿಳಿಸಿಕೊಟ್ಟದಕ್ಕಾಗಿ ನಿಮ್ಮನ್ನು ಕೊಂಡಾಡುತ್ತೇವೆ ಕರ್ತನೆ. ಹೌದು ಸ್ವಾಮಿ, ನಿನ್ನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕರ್ತನೆ. ಎಲ್ಲವನ್ನ ನಮ್ಮ ಹಿತಕ್ಕಾಗಿ ಮಾಡಲಿಕ್ಕೆ ಶಕ್ತನಾದ ದೇವರು ನೀನಾಗಿದ್ದಿ ಸ್ವಾಮಿ. ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇನೆ ಸ್ವಾಮಿ. ಕ್ರೂರವಾದದ್ರಿಂದ ಮಧುರವಾದದನ್ನು ದೊರಕಿಸಿಕೊಟ್ಟಂಥ ದೇವರು ನೀನಾಗಿದ್ಯಪ್ಪ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರಲ್ಲಿ ಅನೇಕರು ದುಃಖಿತರಾಗಿದ್ದಾರೆ, ಚಿಂತಿತರಾಗಿದ್ದಾರೆ, ಅವಮಾನಕ್ಕೆ ಒಳಗಾಗ್ತಾ ಇದ್ದಾರೆ ಕರ್ತನೆ. ಅದಕ್ಕಾಗಿ ಇವರನ್ನು ನಿನ್ನ ಮುಂದೆ ಜ್ಞಾಪಿಸ್ತೇನೆ ಕರ್ತನೆ. ಇವರನ್ನು ಆಶೀರ್ವದಿಸುದೇವ. ಇವರು ಎಲ್ಲಿ ತಲೆ ತಗ್ಗಿಸುವಂತೆ ಆಗಿದೆಯೋ ಅದೇ ಸ್ಥಳದಲ್ಲಿ ಇವರು ಮೇಲೆ ಎತ್ತಲ್ಪಡಲಿಕ್ಕಾಗುವಂತೆ ಸಹಾಯ ಮಾಡೋದೇವ್ರೆ. ಇವರು ಬಾಲವಾಗಿ ಅಲ್ಲ ಕರ್ತನೆ, ಇವರು ತಲೆಯಾಗಿ ನಿಲ್ಲಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ. ಇವರೊಂದಿಗೆ ನೀನಿರು, ಇವರನ್ನು ಆಶೀರ್ವದಿಸು. ಇವರ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವೂ ಕೂಡ ಜಯಿಸದಂತೆ ನೀನು ಕಾಪಾಡು ಸ್ವಾಮಿ. ಇವರ ವಿರೋಧವಾಗಿ ಯಾರು ವ್ಯಾಜ್ಯವಾಡುತ್ತಾರೋ ಅವರನ್ನು ಪರಿವರ್ತಿಸಿ ಅವರನ್ನು ನಿನ್ನ ಮಕ್ಕಳಾಗಿ ಮಾರ್ಪಡಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.